ನಮ್ಮ ನಾಯಕರಾದ ಟಿ.ಎ. ನಾರಾಯಣಗೌಡರು ಸಂಘಟನೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದಿದ್ದೀವಿ. ನಮಗೆ ಒಂದು ಕಂಪ್ಲೇಂಟ್ ಬಂದಿದೆ. ನಿಮ್ಮ ಯೂನಿಯನ್ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಓಪನ್ ಆಗಿದ ತಕ್ಷಣ ನೀವು ಹಿಂದಿಯಲ್ಲಿ ಹಾಡಾಗ್ತೀರಾ, ಹಿಂದಿಯಲ್ಲಿ ಪ್ರೇಯರ್ ಸಾಂಗ್ ಆಗ್ತೀರಾ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ನಿಮ್ಮ ಮ್ಯಾನೇಜರ್ ಯಾರಿದ್ದಾರೋ ಅವ್ರನ್ನ ಕರೀರಿ, ಇಲ್ಲ ಕನ್ನಡದಲ್ಲಿ ಯಾರು ಮಾತಾಡಿದಾರೋ ಬಂದು ನಮ್ಗೆ ಉತ್ತರ ಕೊಡ್ಬೇಕು. ಕ್ಷಣನೇ ನಾವಿಲ್ಲಿ ಹೋರಾಟ ಮಾಡ್ತೀವಿ. ಈ ವಿಚಾರಕ್ಕೆ ನಮ್ಮ ಮೇಲೆ ಒಂದು ಕೇಸು ದಾಖಲಾಯಿಸಿ ಇವರು ಕರ್ನಾಟಕದಲ್ಲಿ ಇದು ಆ ರೂಲ್ಸ್ ನಾವು ಫಾಲೋ ಮಾಡ್ತೀವಿ ಅನ್ನಕ್ಕೆ ನಾವು ಕನ್ನಡಿಗರು ಬಿಡಲ್ಲ. ಅದ್ರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ನಾವು ಬಿಡೋದಿಲ್ಲ. ನಿಮ್ಮ ಮ್ಯಾನೇಜರ್ ನಮ್ಗೆ ಉತ್ತರ ಬರ್ಬೇಕು. ಏನ್ ಸುಮ್ನೆ ಇದೆಯಲ್ಲ ಮಾತಾಡಕ್ಕೆಲ್ಲ ಬಂದಿರೋದು. ನನಗೆ ಇದು ಇವಾಗ ಕನ್ನಡದಲ್ಲಿ ನಾನು ಇದು ನೋಡೇ ನಾನು ಹೋಗೋದು ಇದೇ ಒಂದೇ ಅಂತ ಹೇಳ್ತಾ ಇಲ್ಲ. ಅವ್ರು ಒಂದು ನಮ್ಗೆ ತೋರಿಸ್ತಾ ಇದ್ದಾರೆ. ಡಿ ಮತ್ತೆ ಯಾವುದೇ ಆಗಲಿ ಲೋಕಲ್ ಆಗಿದೆ. ಅವರು ಕೆಲವು ತಪ್ಪುಗಳನ್ನ ಹೇಳಿದ್ದಾರೆ. ಅವ್ರು ಇಲ್ಲಿ ಜಗಳ ಮಾಡ್ಬೇಕಂತ ಬಂದಿದ್ದಾರೆ. ಕೆಲವು ಕಾನೂನು ಏನಿದೆ ಅದ್ರ ಚೌಕಟ್ಟಲ್ಲಿ ಹೇಳ್ತಾರೆ. ಅವ್ರೇನೀಗ ಬಂದ್ಬಿಟ್ಟೆ ನಿಮ್ ದುಡ್ಡು ಏನು ಇದು ಮಾಡಿರೋದು ಅಂತ ಕೇಳ್ತಾ ಇಲ್ಲ. ಈಗ ಎಷ್ಟು ಶ್ರೇಷ್ಠ ಹಳೆ ನಿಜ ಅದು ಒಂದು ಕನ್ನಡದಲ್ಲಿ ಪ್ರಿಂಟ್ ಆಗಿರೋದು ಅದಿರುತ್ತೆ.